ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. TRD ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಒಳ್ಳೆ ರೆಸಿಪಿಯನ್ನ ತೋರಿಸ್ತಾ ಇದ್ದೀನಿ ಮಾರ್ನಿಂಗ್ ಟಿಫನ್ನಿಗೆ. ಸೊ ಹಾಗೆ ಲಂಚ್ ಬಾಕ್ಸಿಗೆ ಕೂಡ ಇದನ್ನ ಆರಾಮಾಗಿ ತಗೊಂಡು ಹೋಗ್ಬೋದು. ಬೇಗ ಆಗುವಂತ ರೆಸಿಪಿ ಇದು. ಸೊ ಇದಕ್ಕೆ ಹೆಚ್ಚು ಏನು ತರಕಾರಿ ಬೇಕಾಗಿಲ್ಲ. ಇವತ್ತು ನಾನು ಶಿವಮೊಗ್ಗದಲ್ಲಿ ಇದ್ದೀನಿ, ಅಕ್ಕನ ಮನೇಲಿ ಇದ್ದೀನಿ. ಅಕ್ಕ ಟಿಫನ್ ಮಾಡ್ತಾ ಇದ್ದಾಳೆ. ಸೊ ಇಲ್ಲಿ ಕ್ಯಾರೆಟ್, ಈರುಳ್ಳಿ, ಹಸಿಮೆಣಸಿನಕಾಯಿನ ಹೆಚ್ಚಿಟ್ಕೊಂಡಿದ್ದಾಳೆ ಇವಾಗ. ಹಾಗೆ ಇದು ನೋಡಿ ರೈಸು. ಈ ರೈಸು ಜೀರಾ ರೈಸ್ ಅಂತ ಹೇಳ್ತಾರೆ, ಘಮ 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 ಅಂತ ಇರುತ್ತೆ ಈ ಜೀರಾ ರೈಸು. ಎಷ್ಟು ತಗೊಂಡಿದೀಯಾ ಜೀರಾ ರೈಸ್? ಅರ್ಧ ಕೆಜಿ ಅಷ್ಟು ಜೀರಾ ರೈಸನ್ನು ತಗೊಂಡಿದ್ದಾಳೆ. ಇವಾಗ ಇದನ್ನ ವಾಶ್ ಮಾಡಿ ಇಟ್ಕೊಳ್ತಾಳೆ. ಸೊ ಹಾಗೆ ಇಲ್ಲಿ ಈಗ ಪಾತ್ರೆಗೆ ತುಪ್ಪ ಮತ್ತೆ ಎಣ್ಣೆ ಎರಡನ್ನು ಹಾಕೊಂಡಿದ್ದಾಳೆ. ಈಗ ನೋಡಿ ಒಗ್ಗರಣೆ ಹಾಕ್ತಾ ಇದ್ದಾಳೆ. ಎಣ್ಣೆ ಮತ್ತೆ ತುಪ್ಪ ಜಾಸ್ತಿ ಹಾಕೊಂಡಿಲ್ಲ ಫ್ರೆಂಡ್ಸ್, ಅವ್ಳು ಜಾಸ್ತಿ ಎಣ್ಣೆ ಯೂಸ್ ಮಾಡಲ್ಲ. ಸೊ ನೋಡಿ ಇಷ್ಟು ಎಣ್ಣೆ ಹಾಕೊಂಡಿದ್ದಾಳೆ. ಒಂದು ಸಾರಿನ ಸೌಟಲ್ಲಿ ಒಂದು ಸೌಟ್ ಎಣ್ಣೆ ಹಾಕೊಂಡಿದ್ದಾಳೆ. ಸೊ ಇವಾಗ ಹಸಿಮೆಣಸಿನಕಾಯಿ ಹಾಕಿದ್ಲು. ಈರುಳ್ಳಿ ಮೀಡಿಯಂ ಸೈಜ್ದು 2 ಈರುಳ್ಳಿಯನ್ನು ಹೆಚ್ಚಿಕೊಂಡಿದ್ಲು, ಅದನ್ನು ಹಾಕ್ತಾ ಇದ್ದಾಳೆ. ಈರುಳ್ಳಿ ಹಾಕಿದ ನಂತರ ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ತಾ ಇದ್ದಾಳೆ ಇವಾಗ. ಗಮಸಾಲೆ ಅಕ್ಕಿ ಅಂತ ಹೇಳ್ತಾರೆ ಫ್ರೆಂಡ್ಸ್ ಇದು. ಇದನ್ನ ಇವಾಗ ತೋರಿಸಿದ್ನಲ್ಲ ನಾನು, ನೋಡಿ ಇದನ್ನ ಗಮಸಾಲೆ ಅಕ್ಕಿ ಅಂತ ಹೇಳ್ತಾರೆ. ಇದು ಸಿಗತ್ತೆ ಇಲ್ಲಿ ಶಿವಮೊಗ್ಗದಲ್ಲಂತೂ ತುಂಬ ಸಿಗತ್ತೆ ಇದು ಗಮಸಾಲೆ ಅಕ್ಕಿ. ಸೊ ಬ್ಯಾಂಗ್ಳೂರಲ್ಲಿ ನಾನು ಕೇಳಿಲ್ಲ, ಮತ್ತು ನಾನು ಯಾವತ್ತೂ ತೊಗೊಂಡು ಬಂದಿಲ್ಲ. ಅಕ್ಕ ತುಂಬ ಯೂಸ್ ಮಾಡ್ತಾಳೆ, ಪಲಾವ್ ಎಲ್ಲ ಮಾಡಿದ್ರೆ, ಗೀ ರೈಸ್ ಮಾಡಿದ್ರೆ ಇದನ್ನು ತುಂಬ ಯೂಸ್ ಮಾಡ್ತಾಳೆ. ಭಾಳ ಚೆನ್ನಾಗಿರುತ್ತೆ. ವಾಸನೆ ಅಂತೂ ಘಮ 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 ಅಂತ ಇರುತ್ತೆ ಫ್ರೆಂಡ್ಸ್. ಇವಾಗ ಕರಿಬೇವಿನ ಸೊಪ್ಪನ್ನು ಹಾಕಿದ್ದಾಳೆ. ಇವಾಗ ಸಣ್ಣಗೆ ಹೆಚ್ಕೊಂಡ ಕ್ಯಾರೆಟನ್ನು ಹಾಕ್ತಾ ಇದ್ದಾಳೆ. ಈಗ ಇದನ್ನು ಮಿಕ್ಸ್ ಮಾಡೋಣ. ಹೀಗೆ ಮಿಕ್ಸ್ ಮಾಡಿದ ನಂತರ ಉಪ್ಪು ಹಾಕ್ಲೇನೆ ಸ್ವಲ್ಪ ಉಪ್ಪು ಹಾಕೋಣ, ಬೇಗ ಬೆಂದ್ಕೊಳ್ಳುತ್ತೆ. ಇದು ಎಂಥದ್ದು ಕ್ಯಾರೆಟು ಮತ್ತು ಈರುಳ್ಳಿ ಹೀಗೆ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ. ಸ್ವಲ್ಪ ಒಂದು 1/4 ಸ್ಪೂನಿನಷ್ಟು ಉಪ್ಪು ಹಾಕಿದ್ದೀನಿ. ಇವಾಗ ಹಸಿ ಬಟಾಣಿಯನ್ನು ನಿಮ್ಮ ಅಂದಾಜಿಗೆ ತಕ್ಕನಾಗಿ ನೀವು ಹಾಕ್ಕೊಳ್ಳಿ. ಇವತ್ತು ನಾವು ಅರ್ಧ kg ರೈಸಲ್ಲಿ ನಾವು ಈ ರೀತಿ ಒಂದು ಗೀ ರೈಸನ್ನು ಮಾಡ್ತಾ ಇದ್ದಾಳೆ. ಸೊ ಅದಕ್ಕೆ ತಕ್ಕನಾದ ಒಂದು ಕ್ಯಾರೆಟ್ ಮತ್ತು ಬಟಾಣಿಯನ್ನು ಹಾಕ್ಕೊಳ್ಳಿ ಅಂದಾಜು ಮೇಲೆ. ಸೊ ನಾವು ದೊಡ್ಡದು ಒಂದು ಕ್ಯಾರೆಟನ್ನು ಹಾಕಿದ್ದೀವಿ, 2 ದೊಡ್ಡದು ಈರುಳ್ಳಿಯನ್ನು ಹಾಕಿದ್ದೀವಿ, ಒಂದು 6 ಹಸಿಮೆಣಸಿನ್ಕಾಯನ್ನು ಹಾಕಿದ್ದೀವಿ. ಈಗ ಒಂದು 100 ಗ್ರಾಮಿನಷ್ಟು ಹಸಿ ಬಟಾಣಿಯನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಬಟ್ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಗಮಸಾಲೆ ಅಕ್ಕಿ ಗೀ ರೈಸ್ ಇದೆಯಲ್ಲ, ತಿಂತಾ ಇದ್ರೆ ತಿಂತಾನೇ ಇರಬೇಕು ಅಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿರತ್ತೆ. ಇವತ್ತು ನಮ್ಮ ಅಕ್ಕ ಮಾಡ್ತಾ ಇರೋದು ಇದು ಗೀ ರೈಸು, ನಾನು ಮಾಡ್ತಾ ಇಲ್ಲ. ನಾನು ಶಿವಮೊಗ್ಗದಲ್ಲಿದ್ದೀನಿ, ಇವತ್ತು ಅಕ್ಕನ ಮನೆಗೆ ಬಂದಿದ್ದೆ. ಇವಾಗ ನೀರು ಹಾಕ್ತಾ ಇದ್ದಾಳೆ. 2 ಲೋಟ ಅಕ್ಕಿಗೆ 3 ಲೋಟ ನೀರು. ನೋಡಿ ಫ್ರೆಂಡ್ಸ್, 2 ಲೋಟ ಅಕ್ಕಿಗೆ 3 ಲೋಟ ನೀರು ಹಾಕ್ತಾಳೆ. ಬಟ್ ಅವಳು ಉಪ್ಪು ಖಾರ ಮತ್ತು ನೀರು ಹಾಕೋದ್ರಲ್ಲಿ ಪರ್ಫೆಕ್ಟ್ ನನಗಿಂತನೂ. ತೋರಿಸ್ತೀನಿ ನಿಮಗೆ ಆದಮೇಲೆ ಎಷ್ಟು ಕರೆಕ್ಟಾಗಿ ಬಂದಿರತ್ತೆ ಅಂತ ಹೇಳಿ. ಫ್ರೆಂಡ್ಸ್ ನೋಡಿ, ಇವಾಗ ನೀರು ಕುದೀತಾ ಇದೆ ಅಲ್ಲ, ಅಕ್ಕಿ ಹಾಕ್ತಾ ಇದ್ದಾಳೆ. ತೊಳೆದು ಇಟ್ಟಿದ್ಲು ಅಕ್ಕಿ. ಸೊ ಇವಾಗ ಅಕ್ಕಿನ ಹಾಕ್ತಾ ಇದ್ದಾಳೆ. ಉಪ್ಪು ಹಾಕಿದ್ದೆ ನಾನು. ಉಪ್ಪು ಹಾಕಿದ್ಯಾ? ಹೌದಾ ಫ್ರೆಂಡ್ಸ್, ಉಪ್ಪು ಹಾಕಿದ್ಲಂತೆ ಅಕ್ಕ. ಸೊ ನಾನೊಂಚೂರು ಹೊರಗಡೆ ಹೋಗಿದ್ದೆ, ಉಪ್ಪು ಹಾಕ್ಬಿಟ್ಟಿದ್ದಾಳೆ. ಸೊ ನೀವು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಕುದೀತಾ ಇದೆ ಇವಾಗ, ಚೆನ್ನಾಗಿ ಕುದೀತಾ ಇದೆ. ಉಪ್ಪೆಲ್ಲ ಹಾಕ್ಬಿಟ್ಟಿದ್ದಾಳೆ. ಸೊ ನೀವು ಉಪ್ಪು ನೋಡಿಕೊಂಡು ಹಾಕಿ. ನಾನು ಹೊರಗಡೆ ಹೋಗಿದ್ದೆ, ಉಪ್ಪು ಹಾಕಿದ್ದಾಳೆ, ಗೊತ್ತಾಗಲಿಲ್ಲ. ಉಪ್ಪು ಹಾಕಿದ್ದೀನ ನಿಮಗೆ ತೋರಿಸಿಲ್ಲ ನಾನು. ನೋಡಿ ಚಂದ ಕುದೀತಾ ಇದೆ. ಅಳತೆ ಅಂದರೆ ಅಳತೆ ಫ್ರೆಂಡ್ಸ್ ಇವಳ್ದು, ಅಕ್ಕಂದು. ಇಬ್ಬರಿಗೆ ಕರೆಕ್ಟಾಗಿ ಮಾಡ್ತಾಳೆ. 3 ಜನಕ್ಕಂದರೆ 3 ಜನಕ್ಕೆ ಕರೆಕ್ಟಾಗಿ ಮಾಡ್ತಾಳೆ. ಪಕ್ಕಾ ಅಳತೆ ಅವಳದು. ಅವಳಿಗೆ ಅಡುಗೆ ಎಲ್ಲ ವೇಸ್ಟ್ ಆಗೋ ಹಾಗಿಲ್ಲ, ಹೆಚ್ಚಾಗೋ ಹಾಗಿಲ್ಲ. ಸೊ ವೇಸ್ಟ್ ಮಾಡಲ್ಲ ಆ ಥರ, ಒಟ್ಟು ಕರೆಕ್ಟಾಗಿ. ಬೇಕಂದರೆ ಇನ್ನೊಂದ್ಸಲ ಮಾಡ್ಕೊಂಡು ತಿನ್ನೋಣ ಅನ್ನೋ ಲೆಕ್ಕಾಚಾರ ಅವಳದು. ಸೊ ಹಾಗಾಗಿ ಕರೆಕ್ಟ್ ಅಳತೆನಲ್ಲಿ ಹಾಕಿ ಮಾಡ್ತಾಳೆ. ಸೊ ಇವಾಗ ಕುದೀತಾ ಇದೆ. ಎಷ್ಟೇ 1 ಪಾವ್ ಅಕ್ಕಿನ 2 ಪಾವ್ ಅಕ್ಕಿಗೆ ಫ್ರೆಂಡ್ಸ್ ಅವಳು 3 ಎಷ್ಟೇ 3 ಲೋಟ ನೀರು. ನೋಡಿ ಫ್ರೆಂಡ್ಸ್, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ನಿಮಗೆ. 2 ಈರುಳ್ಳಿ ತಗೊಂಡಿದ್ಲು ಮೀಡಿಯಂ ಸೈಜ್ದು, 6 ಹಸಿಮೆಣಸಿನ್ಕಾಯಿ ತಗೊಂಡಿದ್ಲು, 100 ಗ್ರಾಮ್ ಅಷ್ಟು ಹಸಿ ಬಟಾಣಿಯನ್ನು ತಗೊಂಡಿದ್ಲು,
ಹಾಗೆ ದೊಡ್ಡದು ಒಂದು ಕ್ಯಾರೆಟನ್ನು ತಗೊಂಡಿದ್ದಾಳೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದಾಳೆ. ಯಾವ ಕಪ್ಪಲ್ಲಿ ಅಕ್ಕಿ ತಗೊಂಡಿದ್ಲೋ ಅದೇ ಕಪ್ಪಲ್ಲಿ 3 ಕಪ್ಪು ನೀರು ಹಾಕಿದ್ದಾಳೆ ಫ್ರೆಂಡ್ಸ್. ಚಂದ ಕುದೀತಾ ಇದೆ. ಓಕೆ, ಇದು 2 ವಿಸಲ್ಲಿಗೆ ಕೂಗಿಸ್ತೀನಿ ಅಂತ ಹೇಳ್ತಾ ಇದ್ದಾಳೆ. 2 ವಿಸಲ್ಲಿಗೆ ಆಫ್ ಮಾಡ್ತಾಳೆ. ಓಕೆ, 2 ವಿಸಲ್ ಆದಮೇಲೆ ಮತ್ತೆ ಹೇಗಾಗಿದೆ ಅಂತ ತೆಗೆದು ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ 2 ವಿಸಲ್ ಆಯಿತು, ಆಫ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿದ್ರಲ್ಲ, ಸೊ ಇದು ಆನೆ ಆಗಿಲ್ಲ, ಆಗಿದೆ. ಫ್ರೆಂಡ್ಸ್ ನೋಡಿದ್ರಲ್ಲ, ಇವಾಗ ತುಪ್ಪದಲ್ಲಿ ಕರೆದಿರೋ ಗೋಡಂಬಿಯನ್ನು ಸಹ ಹಾಕಿದ್ಲು. 1 ಸೆಕೆಂಡು ನೋಡಿ, ಇಲ್ಲಿ ಗೋಡಂಬಿ ಇದೆ. ನಾನು ಅದನ್ನು ಕ್ಯಾಮ್ರಾ ಆನ್ ಆಗಿದೆ ಅಂದ್ಕೊಂಡೆ, ಬಟ್ ಕ್ಯಾಮ್ರಾ ಆನ್ ಆಗಿರಲಿಲ್ಲ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಗೋಡಂಬಿ ಇದೆ ನೋಡಿ. ತುಪ್ಪದಲ್ಲಿ ಕರೆದಿರೋ ಗೋಡಂಬಿ ಹಾಕಿದ್ದಾಳೆ ನೋಡಿ, ಇಲ್ಲಿದೆ, ಕಾಣಿಸ್ತಾ ಇದೆ ನೋಡಿ. ಓಕೆ, ಮಿಕ್ಸ್ ಮಾಡಿದಾಳೆ ಇವಾಗ ಈ ಗೋಡಂಬಿ. ಯಾಕೆ ತುಪ್ಪದಲ್ಲಿ ಕರೆದು ಹಾಕಿದಾಳೆ ಅಂತ ಅಂದರೆ, ತಿನ್ನುವಾಗ ಬಾಯಿಗೆ ಕ್ರಂಚಿಯಾಗಿ ಸಿಗತ್ತೆ, ಹಾಗಾಗಿ ತುಪ್ಪದಲ್ಲಿ ಹುರಿದು ಗೋಡಂಬಿಯನ್ನು ಹಾಕಿದಾಳೆ. ಸೊ ನಾವು ಒಗ್ಗರಣೆ ಹಾಕುವಾಗ ಹಾಕಿದರೆ ಏನಾಗುತ್ತೆ, ನೀರು ಹಾಕಿ ಕುದಿಸುವಾಗ 2 ವಿಸಲ್ ಆದಮೇಲೆ ಗೋಡಂಬಿ ಮೆತ್ತಗಾಗುತ್ತೆ, ತಿನ್ನೋಕ್ಕೆ ಅದು ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಇದು ಗೀ ರೈಸ್ ಎಲ್ಲ ಮುಗಿದ ಮೇಲೆ ತುಪ್ಪದಲ್ಲಿ ಕರೆದು ಗೋಡಂಬಿಯನ್ನು ಹಾಕಿದಾಳೆ. ಮತ್ತು ನಿಮಗೆ ಹಾಗೆ ಹೇಳಿದ್ನಲ್ಲ ನಾನು, ಪಕ್ಕ ಅಳತೆ ಮಾಡಿ ಹಾಕ್ತಾಳೆ ಅಂತ. 2 ಪಾವು ಅಕ್ಕಿಗೆ 3 ಪಾವು ನೀರನ್ನು ಹಾಕಿದಾಳೆ. ಸೊ ನಿಮಗೆ ತೋರಿಸಿದೆ ಅಲ್ವಾ, ಎಲ್ಲೂ ಮೇಲ್ಗಡೆ ನೀರು ಕುತ್ಕೊಂಡಿಲ್ಲ, ಏನಿಲ್ಲ, ಪರ್ಫೆಕ್ಟ್ ಆಗಿದೆ ನೋಡಿ. ಉದ್ರುದ್ರಾಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ, ಉದ್ರುದ್ರಾಗಿ. ಮತ್ತೆ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಗಮ್ಸಾಲೆ ಅಕ್ಕಿ ಫ್ರೆಂಡ್ಸ್, ಇದು ಗಮ್ಸಾಲೆ ಅಕ್ಕಿಯಿಂದ ಮಾಡಿರುವಂತ ಗೀ ರೈಸ್ ನೋಡಿ. ಏನು ಮುದ್ದೆ ಆಗಿಲ್ಲ, ಏನಿಲ್ಲ, ನೀರು ಜಾಸ್ತಿ ಆಗಿಲ್ಲ, ಏನು ಹೆಂಗಿದೆ ಅಂದರೆ ಮೃದುವಾಗಿ ಬಂದಿದೆ ಅಕ್ಕಿ. ಇವಳು ಮಾಡೋ ಪಲಾವ್ಗಳೆಲ್ಲ, ಗೀ ರೈಸ್ಗಳೆಲ್ಲ ಹಾಗೇನೆ. ಒಂದು ಸ್ವಲ್ಪ ಗಟ್ಟಿ ಇದೆ, ಇನ್ನೊಂದು ಸ್ವಲ್ಪ ನೀರು ಬೇಕಿತ್ತು, ಅಥವಾ ಏನು ಸ್ವಲ್ಪ ನೀರು ಕಮ್ಮಿ ಹಾಕಬೇಕಿತ್ತು, ಅದೆಲ್ಲ ಏನಿಲ್ಲ. ಪಕ್ಕ ಅಳತೆ ಅಂದರೆ ಪಕ್ಕ ಅಳತೆ. ನಿಜವಾಗ್ಲೂ ನೀವು ಕೂಡ ಮನೇಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್, ನಾನು ಕೂಡ. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ, ಈ ರೀತಿ ಒಂದು ಗಮ್ಸಾಲೆ ಅಕ್ಕಿಯಿಂದ ಗೀ ರೈಸನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಡ್ರಲ್ಲ. ಸೊ ಹಾಗೆ ನನ್ನ TRD ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ಹೇಳಿ ಒಂದು ಕಮೆಂಟನ್ನು ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ಓಕೆ ಫ್ರೆಂಡ್ಸ್, ಇವಾಗ ಗಮ್ಸಾಲೆ ಅಕ್ಕಿ ಗೀ ರೈಸನ್ನು ಸರ್ವ್ ಮಾಡೋ ಟೈಮ್ ಬಂದೇ ಬಿಡ್ತು ನೋಡಿ. ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಹೇಳಿ. ಸೊ ಸ್ಮೆಲ್ ಅಂತೂ ಘಮ ಅಂತ ಬರ್ತಾ ಇದೆ ಫ್ರೆಂಡ್ಸ್. ಆವಾಗಲೇ ತೋರಿಸಿದ್ನಲ್ಲ ನೋಡಿ, ಅಕ್ಕ ಗೋಡಂಬಿ ಕರೆದು ಹಾಕಿದ್ದಾಳೆ ಅಂತ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಗೋಡಂಬಿ ಇವಾಗ. ಸೊ ಹೀಗೆ ನೀವು ಎಲ್ಲ ರೆಡಿ ಆದ ನಂತರ ಮೇಲೆ ಕರೆದು ಬಿಟ್ಟು ಗೋಡಂಬಿಯನ್ನು ಹಾಕಿ. ಸೊ ಈಗ ನಾನು ಟೇಸ್ಟ್ ಮಾಡುವ ಸಮಯ ಬಂದ್ಬಿಟ್ಟಿದೆ. ಸೊ ಸ್ಮೆಲ್ ಅಂತೂ ತುಂಬಾ ಘಮ ಅಂತ ಇದೆ ಫ್ರೆಂಡ್ಸ್. ನೋಡಿದ್ರಲ್ಲ, ಗಮ್ಸಾಲೆ ಅಕ್ಕಿಯ ಗೀ ರೈಸ್ ಹೇಗಿದೆ, ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ? ನಿಜವಾಗ್ಲೂ ಟೇಸ್ಟ್ ಕೂಡ ಹಾಗೇ ಇರುತ್ತೆ. 100% ಹೇಳ್ತಾ ಇದ್ದೀನಿ ನಾನು. ಖಂಡಿತವಾಗ್ಲೂ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ. ಸೊ ಈಗ ನಾನು ಟೇಸ್ಟ್ ಮಾಡುವ ಸಮಯ ಬಂದಿದೆ. ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಸೊ ಉಪ್ಪು ಖಾರನೂ ಅಷ್ಟೇ, ನಾನಾದರೂ ಸ್ವಲ್ಪ ಟೇಸ್ಟ್ ಮಾಡಿ ಮತ್ತೆ ಬೇಕಾ ಬೇಡವಾ ಅಂತ ಹಾಕ್ತೀನಿ. ಆದರೆ ನಮ್ಮ ಅಕ್ಕ ಯಾವುದು ಟೇಸ್ಟ್ ಮಾಡಲ್ಲ, ಒಂದೇ ಸಲ ಅವಳು ಹಾಗೆ ಹಾಕೋದು. ಉಪ್ಪೆಲ್ಲ ಸಾಕ ಬೇಕಾ ಅಂತ ಏನೂ ನೋಡೋದಿಲ್ಲ, ಮಾಡ್ತಾಳೆ, ಹಾಕಿ ತಟ್ಟೆಗೆ ಕೊಡ್ತಾ ಇರ್ತಾಳೆ ಅಷ್ಟೇ. ಬಟ್ ಪರ್ಫೆಕ್ಟಾಗಿರುತ್ತೆ, ಅಷ್ಟು ಎಕ್ಸ್ಪರ್ಟ್ ಅವಳು ಅಡುಗೆ ಮಾಡೋದ್ರಲ್ಲಿ. ಫ್ರೆಂಡ್ಸ್ ಹೇಳ್ತೀನಿ ಟೇಸ್ಟು ಹೇಗಿದೆ ಅಂತ. ಸೊ ಗೋಡಂಬಿ ಬಂದ್ಬಿಟ್ಟಿದೆ ತುಂಬ ನೋಡಿ, ಇಲ್ಲೆಲ್ಲ ಗೋಡಂಬಿ ಕಾಣಿಸ್ತಾ ಇದೆ. ಸೊ ನಾನು ಗೋಡಂಬಿನ ಆಮೇಲೆ ತಿಂತೀನಿ. ಈಗ ಸದ್ಯ ಗೀ ರೈಸನ್ನು ಟೇಸ್ಟ್ ಮಾಡ್ತೀನಿ. ಅಬ್ಬಾ, ಫ್ರೆಂಡ್ಸ್, 1 ಸ್ಪೂನ್ ಬಾಯಲ್ಲಿ ಇಟ್ಟ ತಕ್ಷಣ ಮಾತೇ ಬರ್ತಾ ಇಲ್ಲ, ಮಾತಾಡೋಕ್ಕೆ ಆಗ್ತಾ ಇಲ್ಲ ನನಗೆ. ಆ ಬಿಸಿಗೆ, ಆ ಟೇಸ್ಟಿಗೆ ಅಷ್ಟು ಚೆನ್ನಾಗಿದೆ. ಸೊ ಅದ್ರ ಜೊತೆ ಒಂದು ಗೋಡಂಬಿ ಕೂಡ ಸಿಕ್ತು, ಒಳ್ಳೆ ಕ್ರಂಚಿ ಆಗಿ ಇದೆ ಗೋಡಂಬಿ. ಸೂಪರ್ ಟೇಸ್ಟ್ ಇದೆ ಫ್ರೆಂಡ್ಸ್, ಖಂಡಿತವಾಗ್ಲೂ ಟ್ರೈ ಮಾಡ್ತೀರಾ ಅಲ್ವಾ? ಸೊ ಮಿಸ್ ಮಾಡಿಕೊಂಡ್ರೆ ಈ ರೀತಿ ಗೀ ರೈಸು ಯಾವ ಹೋಟೆಲಲ್ಲೂ ಸಿಗೋದಿಲ್ಲ ನಿಮಗೆ. ಸೊ ಇದು ಯಾವುದು ಕಾಪಿ ಮಾಡಿರೋದಲ್ಲ ಅವಳು, ಯಾವುದು ಹೋಟೆಲ್ ರೆಸಿಪಿ ಅಂತ ನಾನು ಹೇಳೋದೇ ಇಲ್ಲ. ಇದು ಓನ್ ನಮ್ಮ ಅಕ್ಕನ ರೆಸಿಪಿ. ಇದು ಖಂಡಿತವಾಗ್ಲೂ ಟ್ರೈ ಮಾಡ್ತೀರಲ್ಲ ಫ್ರೆಂಡ್ಸ್. ಓಕೆ, ಬಾಯ್.